ಅದಕ್ಕೆ ನಾವು ಹೇಳ್ತಾ ಇರೋದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿ ಲಾಜಿಕಲ್ ಎಂಡ್ಗೆ ಇದನ್ನು ತಗೊಂಡೋಗಿ ನಿಲ್ಲಿಸಿ. ಯಾಕೆಂದರೆ ಇಲ್ಲಿ ಸರ್ಕಾರ ಭಾಳ ಆಳ ಆಗಲ ಹುಡ್ಕಕ್ಕೆ ಹೋದರೆ ಸರ್ಕಾರದಲ್ಲಿ ಪಾಪ ಕೆಲವೊಂದಷ್ಟು ವ್ಯಕ್ತಿಗಳು ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದೋ ಏನೋ ನನಗೆ ಗೊತ್ತಿಲ್ಲ. ಅಲ್ಲ, ತನಿಖೆ ಆದಮೇಲೆ ಅದು ಹೊರಗಡೆ ಬರಬೇಕು. ಈಗ ನಾನು ಹೇಳೋಕ್ಕಾಗೋದಿಲ್ಲ. ಆ ರೀತಿ ಅನುಮಾನಗಳು ನಮಗೆಲ್ಲ ಕಾಡಕ್ಕೆ ಶುರು ಆಗ್ತಾ ಇದೆ ಈಗ. ಹಾಗಾಗಿ ಅದನ್ನು ಇವತ್ತು ಸರ್ಕಾರ ನಿಜಕ್ಕೂ ಕೂಡ ಅಷ್ಟು ಪಾರದರ್ಶಕವಾಗಿ ತನಿಖೆ ಮಾಡ್ತಾರ ಇಲ್ಲಿರ್ತಕ್ಕಂಥ ಏಜೆನ್ಸಿಗಳು ಅನ್ನೋದು ಪ್ರಶ್ನೆ. ಸರ್ಕಾರದಲ್ಲಿರೋರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋ ಅನುಮಾನ ಇದೆಯಾ ನಿಮಗೆ? ಹಾಗಾದ್ರೆ ಮಾಹಿತಿ ಇದೆಯಾ, ಅನುಮಾನ ಇದೆಯಾ? ನಮಗೆ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳಿಂದ ಒಂದಷ್ಟು ಮಾಹಿತಿಗಳು ಬಂದಿರತಕ್ಕಂಥದ್ದು ಸತ್ಯ. ಆದರೆ ಈ ವಿಚಾರ ಭಾಳ ಗಂಭೀರವಾದಂಥ ವಿಚಾರ. ನಾವು ಯಾವುದೋ ಕೆಲವೊಂದಷ್ಟು ಮಾಹಿತಿಗಳು ಬಂದಿದೆ, ಒಂದಷ್ಟು ಹೆಸರುಗಳು ಕೇಳಿದ್ದೀವಿ. ಆ ವ್ಯಕ್ತಿಯ ಹೆಸರುಗಳು ಇವತ್ತು ಮಾಧ್ಯಮದ ಮುಂದೆ ನಾನು ಬೇಕಾದರೆ ಇಡ್ಬೋದಾಗಿತ್ತು, ಆದರೆ ನಾನು ಇಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಇದು ಎನ್ಕ್ವೈರಿ ಮೂಲಕವೇ ಜನಕ್ಕೆ ಸತ್ಯಾಸತ್ಯತೆ ಸಂಪೂರ್ಣವಾಗಿ ಇದರ ಆಳ ಆಗಲ ಹೊರಗಡೆ ಬರಬೇಕು. ಮುಂದಿನ ದಿನಗಳ ಹೆಸರುಗಳನ್ನ ರಿವೀಲ್ ಮಾಡ್ತೀರಾ? ಪಕ್ಷಗಳು ರಿವೀಲ್ ಮಾಡ್ತಾವ ಅಂತೇಳಿ ನೋಡೋಣ, ಕಾದು ನೋಡೋಣ. ವಿ ವಿಲ್ ವೇಟ್ ಆ್ಯಂಡ್ ವಾಚ್. ಯಾಕೆಂದರೆ ಎನ್ಕ್ವೈರಿ ಯಾವ ಹಂತಕ್ಕೆ ಹೋಗುತ್ತೆ, NIA ಬಂದರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ನೆಸಸರಿ. NIA ಕಡೆಯಿಂದ ಡೆಫಿನೆಟ್ಲಿ ನಾವೇನು ಅನ್ಕೊಂಡಿದ್ದೀವಿ, ನಾವೇನು ಬಯಸ್ತಾ ಇದ್ದೀವಿ, ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಪಮಾನ ಇವತ್ತು NIA ಎಂಕ್ವೈರಿ ಮೂಲಕವಾಗಿ ಒಂದು ಉತ್ತರ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ನೇತ್ರಾವತಿ ತಟದಿಂದ ಪಾದಯಾತ್ರೆ ಮಾಡಬೇಕು ಅನ್ನೋದು ಪ್ಲಾನ್ ಕೂಡ ಇದೆ ಅಂತೇಳಿ, ಆ ಥರದ್ದೇನಾರು ಇದೆಯಾ 31ಕ್ಕೆ? ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ 1.5-2 ಕಿಲೋಮೀಟರ್ ಅಷ್ಟು ನಮಗೆ ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಉಜಿರೆಯಿಂದನೇ ಪಾದಯಾತ್ರೆ ಮಾಡಬೇಕು ಅಂದ್ಕೊಂಡ್ವಿ. ಆದರೆ ಭಾಳ ಜನ ವಯಸ್ಸಾದಂಥ ಹಿರಿಯಕರು ಬಂದಿರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ. ಹಾಗಾಗಿ 9-10 ಕಿಲೋಮೀಟ್ರು ಪಾದಯಾತ್ರೆ ನಾವೇನೋ ಮಾಡ್ಬೋದು. ಆದರೆ ಎಲ್ರಿಗೂ ಕೂಡ ಆ ಒಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದಕ್ಕೆ ವಯಸ್ಸು ಕೂಡ ಅಷ್ಟು ಸಹಕಾರ ಕೊಡಲಿಕ್ಕಿಲ್ಲ. ಹಾಗಾಗಿ ಪಾದಯಾತ್ರೆ ನೇತ್ರಾವತಿಯಿಂದ ಧರ್ಮಸ್ಥಳದವರೆಗೂ ಒಂದು ಪಾದಯಾತ್ರೆನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ವಿ. ಈ ಒಂದು ಧರ್ಮಸ್ಥಳ ಚಲೋ ವಿಚಾರದಲ್ಲಿ BJP JDS ನಡುವೆ ಒಂದು ಪ್ರತ್ಯೇಕ ಯಾಕೆ ಅಂತೇಳಿ, ಯಾಕೆಂದರೆ ಮೈತ್ರಿ ಪಕ್ಷ ಇರೋರು, ಆ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ದಯವಿಟ್ಟು ಈ ವಿಚಾರದಲ್ಲಿ ನನಗೆ ಪ್ರೆಸ್ ಮೀಟಲ್ಲೂ ತಾವೆಲ್ಲರೂ ಕೂಡ ನನಗೆ ಪ್ರಶ್ನೆಯನ್ನು ಇಟ್ಟಿದ್ದೀರಿ. ಸ್ವಾಭಾವಿಕವಾಗಿ ಪ್ರಶ್ನೆ ಹುಟ್ಕೊಳ್ತದೆ ಇದು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಜನತಾದಳ ಪಕ್ಷದಿಂದ ಇವೆಲ್ಲವೂ ಕೂಡ ಈ ಪ್ರಕರಣಗಳು ನಡಿಬೇಕಾದ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಜೊತೆ ಕೂತು ಚರ್ಚೆ ಮಾಡಿದಾಗ ನಮ್ಮ ಶಾಸಕರು, ಮಾಜಿ ಶಾಸಕರು, ಸಂಪೂರ್ಣ ಕೇಡರ್ ನಾವು ಈ ರೀತಿಯಾದಂಥ ಒಂದು ಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. 1 ವಾರ 10 ದಿನದಿಂದನೂ ಕೂಡ ಡೇಟನ್ನು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಫಿಕ್ಸ್ ಆಗಿತ್ತು. ಗೌರಿ ಗಣೇಶ ಹಬ್ಬ ಕಳೆದ ಬಳಿಕ ಇದೊಂದು ಪ್ರೆಸ್ ಮೀಟ್ ಇವತ್ತು ಮಾಡಿ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದೀವಿ ಅಷ್ಟೇ. ಬಿಟ್ಟರೆ ಬೇರೆ ಇಲ್ಲಿ ನಮ್ಮ ಹಾಗೂ ನನ್ನ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ ಒಂದೇ. ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಏನು ಧಾರ್ಮಿಕ ದೇವಸ್ಥಾನಗಳಿಗೆ ಈ ರೀತಿ ಸರ್ಕಾರ, ಆಡಳಿತ ಪಕ್ಷ ನಿರಂತರವಾಗಿ ಒಂದು ರಕ್ಷಣೆಯನ್ನು ಕೊಡದೇ ಆಗಿದೆ. ನಾವು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಒಬ್ಬ ಜವಾಬ್ದಾರಿಯುತವಾದಂಥ ಮಂಜುನಾಥನ ಭಕ್ತನಾಗಿ ಇವತ್ತು ನಮ್ಮ ಜವಾಬ್ದಾರಿಯನ್ನು ನಾವು ಮೆರೀಲಿಕ್ಕೆ ಬಯಸ್ತೇವೆ ಅಷ್ಟೇ. ಇದಿಷ್ಟು JDS ಯುವ ಘಟಕದ ಅಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಈ ಒಂದು ಪ್ರಕರಣ ಇದೆ, ಸಂಪೂರ್ಣವಾಗಿ ಷಡ್ಯಂತ್ರ ಮಾಡಲಾಗ್ತಿದೆ. ಹಾಗಾಗಿ ಒಂದು ತನಿಖೆ ನಡೀತಾ ಇದೆ, ಪಾರದರ್ಶಕವಾಗಿ ಈ ತನಿಖೆ ನಡೀತಾ ಇಲ್ಲ. ಹಾಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಂದ ಈ ಒಂದು ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಬರಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥನ ಭಕ್ತನಾಗಿ ಈ ಒಂದು ತನಿಖೆಗೆ ಆಗ್ರಹಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂತ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.